ಹಲೋ ನಮಸ್ಕಾರ, ಎಲ್ಲರಿಗೂ ಆರ್ಕೆ ಟಿವಿ ಕನ್ನಡಗೆ ಸ್ವಾಗತ. ಚೈತ್ರ ಮಾಸದ ಶುಕ್ಲ ಪಕ್ಷದ 15ನೇ ದಿನದಂದು ಹನುಮನ್ ಜಯಂತಿಯು ಬರುತ್ತದೆ. ಅಪಾರ ಭಕ್ತಿಯಿಂದ ಆಚರಿಸಲಾಗುವ ಹಿಂದೂ ಹಬ್ಬವಾದ ಹನುಮನ್ ಜಯಂತಿ ಪ್ರಬಲ ವಾನರ ದೇವರು ಮತ್ತು ಭಗವಾನ್ ರಾಮನ ಕಟ್ಟು ಭಕ್ತನಾದ ಭಗವಾನ್ ಆಂಜನೇಯ ಸ್ವಾಮಿಯ ಜನ್ಮದಿನವನ್ನು ಆಚರಿಸುವ ಹಬ್ಬವಾಗಿದೆ. ಹನುಮಾನ್ ಜಯಂತಿಯು ವಿಶೇಷ ಹಿಂದೂ ಆಚರಣೆಯಾಗಿದೆ. ಹನುಮಂತನ ಜನ್ಮದಿನವು ನೆನಪಿಸಿಕೊಳ್ಳುವ ದಿನವಾಗಿದೆ. ಆಂಜನೇಯನನ್ನು ಹಿಂದೂ ಪುರಾಣಗಳಲ್ಲಿ ನಿಜವಾಗಿಯೂ ಪ್ರಮುಖ ವ್ಯಕ್ತಿಯಾಗಿದ್ದಾನೆ ಮತ್ತು ಅನೇಕ ಜನರಿಗೆ ಪ್ರೀತಿಸುವ ದೇವನಾಗಿದ್ದಾನೆ. ಜನರು ಈ ದಿನವನ್ನು ಬಹಳಷ್ಟು ಉತ್ಸಾಹ ಮತ್ತು ಸಂತೋಷದಿಂದ ಆಚರಿಸುತ್ತಾರೆ, ಏಕೆಂದರೆ ಹನುಮಂತನನ್ನು ಇನ್ನೂ ನಮಗೆ ಹತ್ತಿರದಲ್ಲಿಯೇ ಇದ್ದಾನೆ ಎನ್ನುವ ನಂಬಿಕೆ ಅವನನ್ನು ವಿಶೇಷವಾಗಿಸುತ್ತದೆ. ಅದಕ್ಕಾಗಿಯೇ ಇದನ್ನು ಹನುಮನ್ ಜಯಂತಿ ಅಥವಾ ಹನುಮಾನ್ ಜನ್ಮೋತ್ಸವ ಎಂದು ಕರೆಯಲಾಗುತ್ತದೆ. ಜನರು ಈ ದಿನವನ್ನು ಅತ್ಯಂತ ವೈಭವದಿಂದ ಮತ್ತು ಉತ್ಸಾಹದಿಂದ ಆಚರಿಸುತ್ತಾರೆ ಮತ್ತು ಈ ದಿನದಂದು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆಯಲು ಉಪವಾಸ ವ್ರತಗಳನ್ನು ಕೂಡ ಮಾಡುತ್ತಾರೆ ಹಾಗೂ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ವಿವಿಧ ಆಂಜನೇಯ ಸ್ವಾಮಿ ದೇಗುಲಗಳಿಗೆ ಭೇಟಿಯನ್ನು ನೀಡುತ್ತಾರೆ. ಹಿಂದೂ ಪುರಾಣಗಳ ಪ್ರಕಾರ ಹನುಮಂತನ ತಾಯಿ ಅಂಜನಾಳು ಒಬ್ಬ ಅಪ್ಸರೆಯಾಗಿದ್ದಳು. ಅವಳು ಋಷಿಯಿಂದ ಶಾಪಗ್ರಸ್ತಳಾಗಿ ಮತ್ತು ಅದಕ್ಕಾಗಿ ಅವಳು ಭೂಮಿಯಲ್ಲಿ ಜನ್ಮ ಪಡೆದಳು. ಅವಳು ಮಗನಿಗೆ ಜನ್ಮ ನೀಡಿದ ನಂತರವೇ ಈ ಶಾಪದಿಂದ ಮುಕ್ತಿ ಹೊಂದಲು ಸಾಧ್ಯವಾಯಿತು. ವಾಲ್ಮೀಕಿ ರಾಮಾಯಣದ ಪ್ರಕಾರ ಹನುಮಂತನ ತಂದೆ ಕೇಸರಿ ಸುಮೇರು ಪರ್ವತ ರಾಜ್ಯದ ರಾಜನಾಗಿದ್ದ. ಅಂಜನಾದೇವಿಯು ಪುತ್ರ ಸಂತಾನವನ್ನು ಪಡೆದುಕೊಳ್ಳುವುದಕ್ಕೆ 12 ವರ್ಷಗಳ ಕಾಲ ಭಗವಾನ್ ಶಿವನನ್ನು ಕುರಿತು ಪ್ರಾರ್ಥಿಸಿದಳು. ಶಿವನು ಆಕೆಯ ತಪಸ್ಸಿಗೆ ಮೆಚ್ಚಿಕೊಂಡು ಆಕೆಗೆ ಇಚ್ಛೆಯನ್ನು ಪೂರೈಸಿದ. ಇದರ ಪರಿಣಾಮವಾಗಿ ಆಂಜನೇಯ ಸ್ವಾಮಿಯ ಜನನವಾಯಿತು ಎಂದು ನಂಬಲಾಗಿದೆ. ಹನುಮನ್ ಜಯಂತಿ ದಿನ ಹನುಮಂತನನ್ನು ಸಿಂಧೂರ, ಕೆಂಪು ವಸ್ತ್ರ, ಹೂವಿನ ಮಾಲೆಗಳು, ಗುಲಾಬಿಗಳು, ಲಡ್ಡುಗಳು, ಹಲ್ವಾ ಮತ್ತು ಬಾಳೆಹಣ್ಣುಗಳ ಅರ್ಪಣೆಗಳೊಂದಿಗೆ ಪೂಜೆಯನ್ನು ಮಾಡಲಾಗುತ್ತದೆ. ಈ ದಿನ ಉಪವಾಸವನ್ನು ಆಚರಿಸುವುದು ಹಾಗೂ ರಾಮ, ಸೀತೆ ಮತ್ತು ಹನುಮಂತನನ್ನು ಸ್ಮರಿಸುತ್ತಾ ಇಡೀ ರಾತ್ರಿ ನೆಲದ ಮೇಲೆ ಕಳೆಯುವುದು, ಮುಂಜಾನೆ ಸ್ನಾನ ಮಾಡುವುದು, ಕೈಯಲ್ಲಿ ನೀರನ್ನು ತೆಗೆದುಕೊಂಡು ವ್ರತಕ್ಕೆ ಸಂಕಲ್ಪವನ್ನು ತೆಗೆದುಕೊಳ್ಳುವುದು ಪೂಜೆ ವಿಧಿಗಳಲ್ಲಿ ಒಳಗೊಂಡಿರುತ್ತದೆ. ಪೂರ್ವಕ್ಕೆ ಮುಖ ಮಾಡಿರುವ ಭಗವಾನ್ ಹನುಮಂತನ ವಿಗ್ರಹ ಅಥವಾ ಚಿತ್ರದ ಮುಂದೆ ಕುಳಿತು ಪೂಜೆಯನ್ನು ಮಾಡಬೇಕು. ಹನುಮನ್ ಜಯಂತಿಯ ಶನಿಗ್ರಹಕ್ಕೆ ಸಂಬಂಧಿಸಿದ ಅಡೆತಡೆಗಳನ್ನು ನಿವಾರಿಸಲು ಮಂಗಳಕರವಾದ ದಿನವೆಂದು ಪರಿಗಣಿಸಲಾಗಿದೆ. ಈ ದಿನದಂದು ಭಗವಾನ್ ಹನುಮಂತನನ್ನು ಪೂಜಿಸುವುದರಿಂದ ನಕಾರಾತ್ಮಕ ಶಕ್ತಿಗಳಿಂದ ದೂರ ಹೊಂದಬಹುದು. ದೆವ್ವ, ಪೀಡೆ, ಪಿಶಾಚಿ ಹಾಗೂ ಆತ್ಮಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು. ಜನರು ಹನುಮಾನ್ ಚಾಲೀಸಾ ಮತ್ತು ರಾಮಾಯಣದಂತಹ ಹಿಂದೂ ಗ್ರಂಥಗಳಿಂದ ಓದುತ್ತಾರೆ. ಭಕ್ತರು ದೇಗುಲಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ಹನುಮಂತನ ಮೂರ್ತಿ ಮುಂದೆ ತಮ್ಮ ಹಣೆಯನ್ನು ಸಿಂಧೂರಕ್ಕೆ ಹಚ್ಚಿಕೊಳ್ಳುತ್ತಾರೆ. ದಂತಕಥೆಯ ಪ್ರಕಾರ ಹನುಮಂತನು ಸೀತೆಯ ಹಣೆಗೆ ಸಿಂಧೂರವನ್ನು ಹಚ್ಚುವುದನ್ನು ಕಂಡು ಅವನು ಈ ಪದ್ಧತಿಯ ಬಗ್ಗೆ ವಿಚಾರಿಸಿದನು. ಆಗ ಮಾತೆ ಸೀತಾದೇವಿಯು ರಾಮನಿಗೆ ದೀರ್ಘಾಯುಷ್ಯ ಉಂಟಾಗುತ್ತದೆ ಈ ರೀತಿ ಸಿಂಧೂರ ಹಚ್ಚಿಕೊಳ್ಳುವುದರಿಂದ ಎಂದು ಉತ್ತರಿಸಿದಳು. ಹನುಮಂತನು ತನ್ನ ಇಡೀ ದೇಹವನ್ನು ಸಿಂಧೂರದಿಂದ ಹೊದಿಸಲು ಮುಂದಾದನು. ಹೀಗಾಗಿ ರಾಮನ ಅಮರತ್ವವನ್ನು ಖಾತ್ರಿಪಡಿಸಿದನು. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಹನುಮಾನ್ ಜಯಂತಿಯನ್ನು 41 ದಿನಗಳ ಕಾಲ ಆಚರಿಸಲಾಗುತ್ತದೆ. ಇದು ಚೈತ್ರ ಪೌರ್ಣಿಮೆಯಿಂದ ಪ್ರಾರಂಭವಾಗಿದ್ದು ವೈಶಾಖದ ಕೃಷ್ಣ ಪಕ್ಷದ 10ನೇ ದಿನದಂದು ಮುಕ್ತಾಯಗೊಳ್ಳುತ್ತದೆ. ಹನುಮಾನ್ ಜಯಂತಿ ಎಂದು ದೇವಸ್ಥಾನಕ್ಕೆ ಹೋಗಿ ಹನುಮಂತನ ದರ್ಶನ ಪಡೆದು ಹನುಮಂತನ ಮುಂದೆ ತುಪ್ಪದ ದೀಪ ಅಥವಾ ಎಣ್ಣೆಯ ದೀಪವನ್ನು ಹಚ್ಚಬೇಕು. ಇದರ ನಂತರ ಹನುಮಾನ್ ಚಾಲೀಸವನ್ನು 11 ಬಾರಿ ಪಠಿಸಬೇಕು. ಇದನ್ನು ಬಜರಂಗ ಬಲಿಗೆ ಮಾಡುವುದರಿಂದ ಅವನು ಶೀಘ್ರದಲ್ಲಿಯೇ ಸಂತುಷ್ಟನಾಗುತ್ತಾನೆ ಎಂಬುವ ನಂಬಿಕೆ ಇದೆ. ಹಾಗೆ ಹನುಮಾನ್ ಜಯಂತಿ ಎಂದು ಏನನ್ನು ಮಾಡಬಾರದು ಎಂದು ಕೂಡ ಇಲ್ಲಿ ವಿವರಣೆ ಇದೆ. ಹನುಮಾನ್ ಜಯಂತಿಯ ದಿನದಂದು ಹನುಮಾನ್ ಪೂಜೆಯಲ್ಲಿ ಚರಣಾಮೃತವನ್ನು ಬಳಸಬಾರದು. ಹನುಮಂತನನ್ನು ಪೂಜಿಸುವ ಭಕ್ತರು ಆ ದಿನ ಉಪ್ಪನ್ನು ಸೇವಿಸಬಾರದು. ಹನುಮಂತನನ್ನು ಪೂಜೆ ಮಾಡುವಾಗ ಕಪ್ಪು ಮತ್ತು ಬಿಳಿಯ ಬಟ್ಟೆಗಳನ್ನು ಧರಿಸಬಾರದು. ಹನುಮಂತನನ್ನು ಪೂಜಿಸುವಾಗ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು. ಹನುಮನ ಜಯಂತಿಯಂದು ಒಡೆದು ಮತ್ತು ಮುರಿದು ವಿಗ್ರಹಗಳನ್ನು ಪೂಜಿಸಬಾರದು. ಇನ್ನೂ ಹೆಚ್ಚಿನ ದೈವಿಕ ಮಾಹಿತಿಗಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.